ನಮಸ್ಕಾರ ಎಲ್ರಿಗೂ. ಇಂದು ನಾವು ಬೇಕ್ರಿಗೆ ಹೋಗದೆ ಅಥವಾ ಎಲ್ಲೂ ಹೊರಗಡೆಗೆ ಆರ್ಡ್ರೇ ಮಾಡದೆ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಪಿಜ್ಜಾ ಮತ್ತು ಫ್ರೆಶ್ ಪಿಜ್ಜಾ ಸಾಸ್ ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಮೆಲ್ಟಿಂಗ್ ಚೀಸ್, ಕ್ರಿಸ್ಪಿ ಬೇಸ್, ಫ್ಲೇವರ್ಫುಲ್ ಸಾಸ್ ಇದನ್ನೆಲ್ಲ ಮಾಡೋದು ತುಂಬಾ ಈಸಿ. ಇವತ್ತು ಇದಿಷ್ಟನ್ನು ನೀವು ಸಿಂಪಲ್ಲಾಗಿ ಹೇಗೆ ಮಾಡೋದು ಹಾಗೆ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋನ ನೀವು ಕಲ್ತ್ಕೋಬೋದು. ಸಾಂಪ್ರದಾಯಿಕವಾಗಿ ಮಾಡುವಂಥ ಪಿಜ್ಜಾ ಡೋ ಇರಲಿ, ಹೋಮ್ ಮೇಡ್ ಪಿಜ್ಜಾ ಸಾಸ್ ಇರಲಿ, ಅಥವಾ ಅದರ ಮೇಲೆ ಹಾಕುವಂಥ ಟೇಸ್ಟಿ ಟಾಪಿಂಗ್ಸ್, ಪರ್ಫೆಕ್ಟ್ ಪಿಜ್ಜಾ ರೆಸಿಪಿ ಇದು. ಮಿಸ್ ಮಾಡದೆ ಮಾಡಿದ್ದಾದಮೇಲೆ ಟ್ರೈ ಮಾಡಿ. ಸೊ ಇದನ್ನು ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಪ್ರಿಪ್ರೇಷನ್ ಶುರು ಮಾಡಿದ್ದೀವಿ. ಪಿಜ್ಜಾ ಬೇಸ್ ಮೊದಲು ಪಿಜ್ಜಾ ಸಾಸ್ ಮಾಡ್ಕೊಳ್ಳೋದಕ್ಕೆ ಒಂದು 5 ಫಾರಮ್ ಟೊಮೆಟೊಗಳನ್ನ ತಗೊಳ್ಳಿ, 1 ಈರುಳ್ಳಿ ಮತ್ತು 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೋಬೇಕು. ಟೊಮೆಟೊನ ಅರ್ಧ ಸೀಳ್ಕೊಂಡು ದೊಡ್ಡ ಹೋಳು ಹಾಗೆ ಇಟ್ಕೊಳ್ಳಿ. ಈಗ ಇದರ ಸಾಸ್ ಮಾಡೋದಕ್ಕೆ ಮೊದಲು ಆಲಿವ್ ಆಯಿಲ್ 2 ಟೇಬಲ್ ಸ್ಪೂನ್ನ ಒಂದು ಬಾಣಲೆಯಲ್ಲಿ ಹಾಕ್ಕೊಳ್ಳೋಣ. ಇದೊಂದು ಚೂರು ಬಿಸಿ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಈರುಳ್ಳಿನ ಸಹ ಸೇರಿಸ್ಕೋಬೇಕು. ಇದೆರಡನ್ನೂ ಒಂಚೂರು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಇದು ಚೆನ್ನಾಗಿ ಬಾಡಿದ ಆದಮೇಲೆ ಇದಕ್ಕೆ ಟೊಮೆಟೊ ಹಾಗೆ ಕಂಪ್ಲೀಟ್ ಹೋಳೇನಿದೆ ಹಾಗೆ ಇದನ್ನು ಹಾಕಿಬಿಡಿ. ಈ ಪಿಜ್ಜಾ ಸಾಸ್ ಮಾಡೋದಕ್ಕೆ ಒಂದು 5-10 ನಿಮಿಷ ಹಿಡಿಯುತ್ತೆ ಅಷ್ಟೇ. ತುಂಬ ಏನು ಎಕ್ಸ್ಪೆನ್ಸಿವ್ ಮೆಟೀರಿಯಲ್ಸ್ ಏನೂ ಬೇಕಾಗಿಲ್ಲ. ಮನೆಯಲ್ಲೇ ಇರೋವಂಥದ್ದು ಈಸಿಯಾಗಿ ಅವೈಲೇಬಲ್ ಇರೋವಂಥ ಇಂಗ್ರೀಡಿಯೆಂಟ್ಸಲ್ಲೇ ಮುಗ್ದು ಹೋಗುತ್ತೆ. ಸೊ ಇದನ್ನು ಬಾಣಲಿಲಿ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಹೀಗೆ ಇದಕ್ಕೆ ಒಂದು ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ ಇಟ್ಬಿಡಿ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದೊಂದು ಚೂರು ಮೆತ್ತಗಾಗುತ್ತೆ. ಮೆತ್ತಗಾದಮೇಲೆ ಇದಕ್ಕೆ ಈಗ 1 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ಳೋಣ. ಅದಾದಮೇಲೆ 1 ಸ್ಪೂನಷ್ಟು ಆರಿಗ್ಯಾನೋ ಹಾಕ್ಕೋತಾ ಇದ್ದೀನಿ. ಯಾವುದೇ ಬ್ರ್ಯಾಂಡದ್ದು ಬೇಕಿದ್ರೂ ನೀವು ಹಾಕ್ಕೋಬೋದು. ಇದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತಾರೆ. ನಮ್ಮ ಮನೇಲಿ ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ ಅಂಥೇಳಿ ನಾನು ಅಚ್ಚ ಖಾರದ ಪುಡಿನ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ಇದಕ್ಕೆ ಮರೀದೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ, ಸಾಲ್ಟ್ ಕೂಡ ಹಾಕ್ಕೋಬೋದು ನೀವು. ಇದಿಷ್ಟು ಹಾಕಿದ ಮೇಲೆ ಎಲ್ಲವನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಟ್ಬಿಡಿ. ಇದು ಇನ್ನೂ ಒಂಚೂರು ಮೆತ್ತಗಾಗಬೇಕು ಚೆನ್ನಾಗಿ. ಇದು ಸ್ವಲ್ಪ ಮೆತ್ತಗೆ ಆದಮೇಲೆ ಈ ಟೊಮೆಟೊದು ಮೇಲೆ ಏನಿದೆ ಸಿಪ್ಪೆ ಇದೆಯಲ್ಲ ಅದು ಹಾಗೆ ಬಿಟ್ಕೊಂಡ್ಮೇಲೆ ಆ ಸಿಪ್ಪೆನ ನೀವು ತೆಗೆದುಬಿಡ್ಬೋದು. ತಣ್ಣಗಾದ್ಮೇಲೂ ಮಾಡ್ಬೋದು, ಬಟ್ ಇದು ನಾನು ಈಗಲೇ ತೆಗೆದುಬಿಡ್ತಿದ್ದೀನಿ. ಬಿಕಾಸ್ ಆಮೇಲೆ ಇದಿಷ್ಟು ಸಿಪ್ಪೆನ ತೆಗೆದ ನಂತರ ಟೊಮೆಟೊನ ಮ್ಯಾಶ್ ಮಾಡ್ಕೋತೀವಿ. ಚೆನ್ನಾಗಿ ಹಾಗೆ ಮ್ಯಾಶ್ ಮಾಡಿ ಇದನ್ನು ಇನ್ನೊಂದು 2-3 ನಿಮಿಷದಷ್ಟು ಕುದಿಯೋಕ್ಕೆ ಬಿಟ್ಬಿಡಿ. ಇದಿಷ್ಟು ಚೆನ್ನಾಗಿ ಕುದ್ದು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ಮಾಡಿಕೊಂಡು ಹಾಗೆ ಬಾಣಲಿಲಿ ಒಂದು ಸ್ವಲ್ಪ ಆಲಿವ್ ಆಯಿಲ್ ಒಂಚೂರು ಹಾಕ್ಕೊಂಡು ಇದಿಷ್ಟನ್ನು ಹಾಕಿ ಇದರೊಟ್ಟಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಏನು ರೆಡಿಮೇಡ್ ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ಹಾಕ್ತಾ ಇದ್ರೂ ನಡೆಯುತ್ತೆ. ಇದಿಷ್ಟು ಹಾಕ್ಕೊಂಡ್ಮೇಲೆ ಒಂದು ಸತಿ ಎಲ್ಲ ಟೇಸ್ಟನ್ನು ಚೆಕ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಖಾರ, ಉಪ್ಪು ಇದರಲ್ಲೆಲ್ಲ ಹೆಚ್ಚು ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಮಾಡಿರೋದ್ರಲ್ಲಿ ಒಂಚೂರು ಖಾರ ಕಮ್ಮಿ ಇತ್ತು ಅಂಥೇಳಿ ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ನಾನು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಆರೋದಕ್ಕೆ ಬಿಟ್ಬಿಡಿ. ಪಿಜ್ಜಾ ಸಾಸ್ ರೆಡಿ ಆಗುತ್ತೆ. ಇದಿಷ್ಟು ರೆಡಿ ಆದಮೇಲೆ ಇವಾಗ ಪಿಜ್ಜಾ ಡೋ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 400 ಗ್ರಾಮಷ್ಟು ಮೈದಾ ತೊಗೋತಾ ಇದ್ದೀನಿ. ನೀವಿಲ್ಲಿ ವೀಟ್ ಫ್ಲೋರ್ ಕೂಡ ತೊಗೋಬೋದು. 400 ಗ್ರಾಮ್ ಮೈದಾಗೆ ಒಂದು 10 ಗ್ರಾಮಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇದೆಲ್ಲವನ್ನು ನಾನಿಲ್ಲಿ ಮೆಜರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಇನ್ನೊಂದು 10 ಗ್ರಾಮಷ್ಟು ಡ್ರೈ ಈಸ್ಟ್. ಬೇಕ್ರಿ ರಾ ಮೆಟೀರಿಯಲ್ಸ್ ಮಾರೋ ಕಡೆ ಇದು ನಿಮಗೆ ಈಸಿಯಾಗಿ ಸಿಗುತ್ತೆ. ಒಂದು 10 ಗ್ರಾಮಷ್ಟು ಡ್ರೈ ಈಸ್ಟನ್ನು ಇದು ಎಲ್ಲವನ್ನು ಒಂದ್ರ ಮೇಲೆ ಒಂದು ಹಾಕಬೇಡಿ. ಬೇರೆ ಬೇರೆ ಜಾಗದಲ್ಲಿ ಆ ಸುತ್ತು ಏನು ಮೈದಾ ಇದೆಲ್ಲ ಅಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದಿಷ್ಟು ಹಾಕಿದ್ಮೇಲೆ ಇಲ್ಲಿ ನಾನು ಸ್ಟ್ಯಾಂಡ್ ಮಿಕ್ಸರ್ ಬಳಸ್ತಾ ಇದ್ದೀನಿ. ಸೊ ಇಲ್ಲಿ ಪ್ಯಾಡಲ್ ಅಟ್ಯಾಚ್ಮೆಂಟ್ ಫಸ್ಟ್ ಹಾಕಿ ಚೂರು ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆನ್ ಮಾಡ್ಕೊತೀನಿ. ಇದಿಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ 40 ml ಅಷ್ಟು ನೀರು ಹಾಗೆ ಇನ್ನೊಂದು 40 ml ಅಷ್ಟು ಹಾಲು ಇದಿಷ್ಟನ್ನು ಸೇರಿಸ್ಕೋಬೋದು. ಹಾಲು ಮತ್ತು ನೀರಿನ ಅಳತೆ ಸಾಮಾನ್ಯವಾಗಿ ನಾವು ಎಷ್ಟು ಕೊಟ್ಟಿರ್ತೀವಿ ಅಷ್ಟೇ ಬಳಸಬೇಕು ಅಂತೇನಿಲ್ಲ. ನೀವಿನ್ನೂ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು. ನಿಮಗೆ ಎಲ್ಲ ಹಸಿ ಹಿಟ್ಟು ಒಟ್ಟಿಗೆ ಸೇರ್ಕೊಳ್ಳೋ ತನಕ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇದಿಷ್ಟು ಆದಮೇಲೆ ಪ್ಯಾಡಲ್ ಅಟ್ಯಾಚ್ಮೆಂಟಿಂದ ಹುಕ್ ಅಟ್ಯಾಚ್ಮೆಂಟಿಗೆ ಚೇಂಜ್ ಮಾಡಿಕೊಂಡು ಬೆಣ್ಣೆ ಒಂದು 60 ಗ್ರಾಮಷ್ಟು ಬೆಣ್ಣೆಯನ್ನು ಇದಕ್ಕೆ
ಹಾಕಿ ಮತ್ತೆ ಚೆನ್ನಾಗಿ ನೀವು ಸ್ಟ್ಯಾಂಡ್ ಮಿಕ್ಸರ್ನ ರನ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ಹಾಕಿದಾಗ ಏನಾಗುತ್ತೆ ಅಂದರೆ ಹಿಟ್ಟೆಲ್ಲ ಹೊಡೆಯುತ್ತೆ ಮತ್ತು ಒಟ್ಟಿಗೆ ಬರುತ್ತೆ. ಸೊ ಚೆನ್ನಾಗಿ ಇದು ಸುಮಾರು ಒಂದು 5 ನಿಮಿಷ ತೊಗೊಳುತ್ತೆ ಮಿಕ್ಸ್ ಆಗೋದಕ್ಕೆ. ಮಿಕ್ಸ್ ಆದಮೇಲೆ ನೋಡಿ ಈ ರೀತಿ ಇಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ಹಿಟ್ಟೀಗ ರೆಡಿ ಆಗಿದೆ ಅಂತ ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ಈ ರೀತಿ ಸ್ಟ್ರೆಚ್ ಮಾಡ್ಕೋಬೇಕು ನೀವು. ಸೊ ಸ್ಟ್ರೆಚ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಈ ಮೈದಾ ಹಿಟ್ಟು ಏನಿದೆ ಅಲ್ವಾ ಇದು ಹರಿಬಾರ್ದು. ಹರಿದೇ ಇದ್ದಾಗ ಇಟ್ ಈಸ್ ಅಂಡರ್ಸ್ಟುಡ್ ಗ್ಲೂಟನ್ ಚೆನ್ನಾಗಿ ಫಾರ್ಮ್ ಆಗಿದೆ ಅಂತ ಅರ್ಥ. ನೋಡಿ, ಸೊ ದಿಸ್ ಈಸ್ ಒನ್ ಆಫ್ ದ ಮೇನ್ ಇಂಪಾರ್ಟೆಂಟ್ ಟೆಸ್ಟ್. ಯಾವುದೇ ಬೇಕ್ರಿ ಪ್ರಾಡಕ್ಟ್ಸ್ ನಾವು ಬ್ರೆಡ್ಡು ಬನ್ನೆಲ್ಲ ಮಾಡಬೇಕಾದ್ರೆ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್. ಈಗ ಇದಿಷ್ಟು ಆದಮೇಲೆ ಇದನ್ನು ಹೊರಗೆ ತಗೊಂಡು ಒಂದು ಕ್ಲೀನ್ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಇದನ್ನೊಂದು ಚೂರು ನಾದ್ಕೊಳ್ಳಿ. ತುಂಬ ಜಾಸ್ತಿ ನಾದದೇನು ಬೇಕಿಲ್ಲ. ನಾದ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಸವರಿ ಇದರಲ್ಲಿ ಹಾಕಿ ಒಂದು ಕ್ಲಿಂಗ್ ರ್ಯಾಪ್ ಹಾಕಿ ನೀವು ಎಲ್ಲಾದರೂ ಒಂದು ಬೆಚ್ಚಗಿರೋ ಜಾಗದಲ್ಲಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಈಗ ಸ್ಟ್ಯಾಂಡ್ ಮಿಕ್ಸರ್ ಇಲ್ಲದೆ ಇರೋರು ಇದನ್ನೇ ನೀವು ಕೈಯಲ್ಲಿ ನಾವು ಯಾವ ರೀತಿ ಒಂದು ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಿ ಅದೇ ರೀತಿ ಕಲಿಸ್ಕೋಬಹುದು. ಆದರೆ ಸಮಯ ಒಂದು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಅಂದರೆ ರೆಡಿ ಆದಮೇಲೆ ಬೆಣ್ಣೆ ಹಾಕಿ ನಾವು ಮತ್ತೆ ನಾದದಿದೆಯಲ್ಲ ಅದು ಹಿಟ್ಟೆಲ್ಲ ಕೈಗೆ ಮೆತ್ಕೊಳ್ಳುತ್ತೆ. ಸುಮಾರು ಹೊತ್ತು ಆದಮೇಲೆ ಗ್ಲೂಟನ್ ಫಾರ್ಮ್ ಆದ ನಂತರ ನಿಮಗೆ ಯಾವುದು ಹಿಟ್ಟು ಮೆತ್ಕೊಳ್ದೆ ರೆಡಿ ಆಗುತ್ತೆ. ಅದೊಂದು ಸ್ಟ್ಯಾಂಡ್ ಮಿಕ್ಸರಲ್ಲಿ ನಿಮ್ಗೊಂದು 5-10 ನಿಮಿಷ ಆದರೆ ಇಲ್ಲಿ ನೀವು ಕೈಯಲ್ಲಿ ಮಾಡಬೇಕಾದ್ರೆ ಒಂದು 15-30 ನಿಮಿಷ ಬೇಕಾಗುತ್ತೆ. ಈಗ ನೋಡಿ 30 ನಿಮಿಷ ರೆಸ್ಟ್ ಆದಮೇಲೆ ಈ ರೀತಿ ಸೈಜಲ್ಲಿ ಡಬಲ್ ಆಗಿದೆ ಹಿಟ್ಟು. ಎಷ್ಟು ಚೆನ್ನಾಗಿ ಪಾತ್ರೆಯಿಂದ ಹೊರಗೆ ಕೂಡ ಬಂದಿದೆ. ಇದಿಷ್ಟನ್ನು ನೀವು ಈ ರೀತಿ ಒಳಗೆ ತೆಕ್ಕೊಂಡು ಒಮ್ಮೆ ಇದಿಷ್ಟನ್ನು ತೆಗೆದು ಮತ್ತೆ ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ಳಿ. ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಒಂಚೂರು ಸ್ಲೈಟಾಗಿ ಅದನ್ನು ಈವನ್ ಸರ್ಫೇಸ್ ಬರೋ ರೀತಿ ನಾದ್ಕೊಳ್ಳಿ. ಇದಿಷ್ಟು ನಾದ್ಕೊಂಡು ಆದಮೇಲೆ ನಾವು ಪಿಜ್ಜಾ ಮಾಡೋ ಪ್ರಾಸೆಸ್ನ ಶುರು ಮಾಡ್ತೀವಿ. ಈಗ ಅದನ್ನು ಶುರು ಮಾಡೋದಕ್ಕೆ ಹಿಟ್ಟನ್ನು ನಾವು ಚಪಾತಿ ಹಿಟ್ಟು ತೆಗಿತೀವಲ್ಲ ಕೈಯಲ್ಲೇ ಹಾಗೆ ಮುರಿದು ತೊಗೋತೀವಿ, ಆ ರೀತಿ ಮಾಡಬಾರ್ದು. ಒಂದು ಚಾಕು ಅಥವಾ ಒಂದು ಕಟ್ಟರ್ ತೊಗೊಂಡು ನೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಳ್ಳಿ. ಇದಿಷ್ಟು ನೀವು ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ಇದನ್ನು ಸೇಮ್ ಚಪಾತಿ ಹಿಟ್ಟು ನಾವು ಹೇಗೆ ಲಟ್ಟಿಸ್ಕೋತೀವಲ್ಲ ಅದೇ ರೀತಿ ಕೆಳಗಡೆ ಒಂದು ಸ್ವಲ್ಪ ಮೈದಾ ಹಿಟ್ಟೆಲ್ಲ ಹಾಕ್ಕೊಂಡು ನೀವು ಲಟ್ಟಿಸ್ಕೋಬೋದು. ಇಲ್ಲಿ ನಾನು ಫಸ್ಟ್ ಅದನ್ನು ಸ್ಮೂತ್ ಮಾಡ್ಕೋತಾ ಇದ್ದೀನಿ, ಒಂದು ಲೆವೆಲ್ ಕ್ಲೀನಾಗಿ ಬರಲಿ ಅಂತ ಹೇಳಿ ಸ್ಮೂತ್ ಮಾಡಿಕೊಂಡು ಇದಾದಮೇಲೆ ಇದನ್ನು ಲಟ್ಟಿಸ್ಕೊಳ್ಳೋ ಪ್ರಾಸೆಸ್ ನೋಡೋಣ. ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕಿಂತನೂ ಲಟ್ಸೋದು ಈಸಿ, ನೀಟಾಗಿ ಈವನಾಗಿ ಕ್ಲೀನಾಗಿ ಬಂದುಬಿಡುತ್ತೆ. ಬಿಕಾಸ್ ಇಲ್ಲಿ ನಮಗೆ ಥಿನ್ ಕ್ರಸ್ಟ್ ಬೇಕು. ಸೊ ಹಾಗಾಗಿ ನಾವು ಎಷ್ಟು ತೆಳ್ಳಗೆ ಹಾಕ್ತೀವಲ್ಲ ಅಷ್ಟು ಕ್ರಿಸ್ಪಿಯಾಗಿ ಬೇಸ್ ಬರುತ್ತೆ. ಸೊ ಇವಾಗ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ನೀವೊಂದು ನಿಮ್ಮದು ಪಿಜ್ಜಾ ಮಾಡ್ಕೊಳ್ಳೋಕೆ ಯಾವ ಟ್ರೇ ಇರುತ್ತೆ ಅದಕ್ಕೆ ಸೈಜ್ ಸರಿಯಾಗೋ ಅಷ್ಟು ಹಿಟ್ಟನ್ನು ತಗೊಂಡು ನೀವು ರೆಡಿ ಮಾಡ್ಕೋಬೋದು. ಈಗ ನೋಡಿ, ಇದು ಪಿಜ್ಜಾ ಬೇಸ್ ಪ್ಯಾನ್ ಇದೆ, ಅದ್ರ ಮೇಲೆ ನಾನು ಈ ಹಿಟ್ಟನ್ನು ಈಗ ಹಾಕ್ಕೊಂಡು ಇಲ್ಲಿ ನೋಡಿ ನಾವು ಸ್ಟ್ರೆಚ್ ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಅದು ಗ್ಲೂಟನ್ ಫಾರ್ಮ್ ಆದಾಗ ಈ ರೀತಿ ನಾವು ಸ್ಟ್ರೆಚ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬೋದು. ಆವಾಗ ಹಿಟ್ಟು ಅಥವಾ ಅದು ಹರಿಯೋದಿಲ್ಲ ಕ್ಲೀನಾಗಿ. ಸೊ ಇದಿಷ್ಟು ಆದಮೇಲೆ ಒಂದು ಫೋಕ್ ತೊಗೊಂಡು ಚೆನ್ನಾಗಿ ಕೆಳಗಡೆ ಚುಚ್ಚಿಬಿಡಬೇಕು ನೀವು. ಇದು ಯಾಕೆ ನಾವು ಮಾಡ್ತೀವಿ ಅಂದರೆ ಈಸ್ಟ್ ಹಾಕಿದ್ದೀವಿ, ಸೊ ತುಂಬ ರೇಸ್ ಆಗುತ್ತೆ ಹಿಟ್ಟು. ಅದು ನಮಗೆ ರೇಸ್ ಆಗೋದು ಬೇಡ, ಫ್ಲ್ಯಾಟಾಗಿ ಇರೋದಕ್ಕೋಸ್ಕರ ಈ ರೀತಿ ಮಾಡೋದು. ಇದಿಷ್ಟು ಆದಮೇಲೆ ಪಿಜ್ಜಾ ಸಾಸ್ ನಾವೇನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಿಷ್ಟು ಆದಮೇಲೆ ಮೊಸರೆಲ್ಲ ಚೀಸ್, ಇದು ಹೊರಗಡೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಶ್ರೆಡೆಡ್ ಸಿಗುತ್ತೆ ಅಥವಾ ಬ್ಲಾಕ್ಸಲ್ಲೂ ಸಿಗುತ್ತೆ. ನಿಮಗೇನು ಕನ್ವೀನಿಯೆಂಟ್ ಅಂತ ಅನಿಸುತ್ತೋ ನೀವು ಅದನ್ನು ತೊಗೋಬೋದು. ತೊಗೊಂಡು ಈಗ ಬೇಸ್ ಮೇಲೆ ಪೂರ್ತಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಧಾರಾಳವಾಗಿ ಹಾಕ್ಕೊಳ್ಳಿ, ನಾವು ಮನೇಲೇ ಮಾಡೋದ್ರಿಂದ ನಿಮಗೆ ಯಾವ ರೀತಿ ನಿಮ್ಮ ಪ್ಯಾಲೆಟಿಗೆ ಟೇಸ್ಟಿಗೆ ಅನುಕೂಲವಾಗಿ ಬೇಕೋ ಆ ರೀತಿ ನೀವು ಹಾಕ್ಕೋಬೋದು. ಸೊ ನಾನು ಫಸ್ಟು ಒಂದು ಲೇಯರಷ್ಟು ಪಿಜ್ಜಾ ಚೀಸ್, ಮೊಸರೆಲ್ಲ ಚೀಸ್ನ ಸ್ಪ್ರೆಡ್ ಮಾಡಿದ್ದೀನಿ. ಇದಾದಮೇಲೆ ನಿಮಗೆ ಇಷ್ಟವಾಗಿರುವಂತಹ ಟಾಪಿಂಗ್ಸ್ನ ನೀವು ಹಾಕ್ಕೋಬೋದು. ವೆಜಿಟೇರಿಯನ್ಸ್ ನಿಮ್ಮ ವೆಜ್ ಟಾಪಿಂಗ್ಸ್ ಏನು ಇಷ್ಟನೋ ಅದು, ನಾನ್ ವೆಜಿಟೇರಿಯನ್ಸ್ ನಿಮಗೇನು ಇಷ್ಟನೋ ಅದನ್ನು ನೀವು ಹಾಕ್ಕೋಬೋದು. ಇಲ್ಲಿ ನಾನು ಟಾಪಿಂಗ್ಸಿಗೆ
ಈರುಳ್ಳಿನ ಬಳಸಿದ್ದೀನಿ, ಹಾಗೆ ಗ್ರೀನ್ ಕ್ಯಾಪ್ಸಿಕಮ್ ಮತ್ತು ಯೆಲ್ಲೋ ಆ್ಯಂಡ್ ರೆಡ್ ಬೆಲ್ ಪೆಪ್ಪರ್ಸ್ ಹಾಕಿದ್ದೀನಿ. ಅದರೊಟ್ಟಿಗೆ ಚೆರಿ ಟೊಮೆಟೊಸ್ ಬರುತ್ತಲ್ಲ, ಅದನ್ನು ಸಹ ದೊಡ್ಡ ಒಂದು ರೌಂಡ್ ಸೈಜಲ್ಲಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ. ಆಲುಪಿನೋಸ್ ಕೂಡ ಹಾಕ್ಕೋಬೋದು. ಅದು ಬಿಟ್ಟು ಇಲ್ಲಿ ನಾನು ಪನ್ನೀರ್ ಕೂಡ ಟಾಪಿಂಗಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟು ನಿಮ್ಮ ಫೇವ್ರೆಟ್ ಟಾಪಿಂಗ್ಸ್ ಬೇರೆ ಏನೇನು ಬೇಕು ಅದನ್ನೆಲ್ಲ ನೀವು ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ಇದು ಥಿನ್ ಕ್ರಸ್ಟ್ ಬೇಕು ಅಂತ ಅನ್ನೋರು ಇದನ್ನು ರೆಡಿ ಮಾಡಿ ಕೂಡಲೇ ಇಮಿಡಿಯೇಟಾಗಿ ಅವನ್ ಒಳಗಡೆ ಹಾಕಿ ನೀವು ಬೇಕಿಂಗ್ಗೆ ಇಟ್ಕೊಬಿಡಿ. ಸ್ವಲ್ಪ ಥಿಕ್ ಬೇಸ್, ಒಂದು ಸ್ವಲ್ಪ ಪಫಿ ಇರಬೇಕು ಬೇಸು ಅನ್ನೋ ಹೋಗಿದ್ರೆ ಒಂದು 5-10 ನಿಮಿಷ ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಟೇಬಲ್ ಟಾಪ್ ಮೇಲೆ ಬಿಟ್ಬಿಟ್ಟು ಆಮೇಲೆ ಬೇಕ್ ಮಾಡ್ಕೊಳ್ಳಿ. ಈಗ ಬೇಕಿಂಗ್ ಮಾಡ್ಕೊಳ್ಳೋದಕ್ಕೆ ಮೊದಲು ಅವನ್ನ ನಾವು ಪ್ರೀಹೀಟ್ ಮಾಡ್ಕೋಬೇಕಾಗುತ್ತೆ. ಪ್ರೀಹೀಟ್ ಮಾಡ್ಕೊಳ್ಳೋದಕ್ಕೆ ಒಂದು 180 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಒಂದು 10ರಿಂದ 15 ನಿಮಿಷ ಫಸ್ಟು ಅವನ್ನ ಕನ್ವೆಕ್ಷನ್ ಮೋಡಲ್ಲಿ ರನ್ ಮಾಡ್ಕೊಳ್ಳಿ. ಇಲ್ಲ OTG ಬಳಸೋರಾದರೆ ಅದರ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಆನ್ ಮಾಡ್ಕೋಬೋದು. 2 ಮೇಲೆ ಮತ್ತು ಕೆಳಗಿನ 2 ರಾಡ್ಸ್ ಕೂಡ ಆನ್ ಇಟ್ಕೋಬೋದು. ಅದಾದಮೇಲೆ ಬೇಕ್ ಮಾಡೋದಕ್ಕೋಸ್ಕರ ಪಿಜ್ಜಾನ 200 ಡಿಗ್ರಿ ಸೆಂಟಿಗ್ರೇಡಲ್ಲಿ ಒಂದು 15ರಿಂದ 20 ನಿಮಿಷ ನೀವು ಅವನಲ್ಲಿಟ್ಟರೆ ಕ್ರಿಸ್ಪಿಯಾಗಿರುವಂಥ ಸೂಪರ್ ಟೇಸ್ಟಿ ಚೀಸಿ ಪಿಜ್ಜಾ ರೆಡಿ ಆಗುತ್ತೆ. ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದಷ್ಟು ಬೇಕಿಂಗ್ ವಿಡಿಯೋಸ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ.